ಈರುಳ್ಳಿ ಲಾರಿ ಪಲ್ಟಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇನ್ನು ರಸ್ತೆಯ ತುಂಬೆಲ್ಲ ಈರುಳ್ಳಿ ಬಿದ್ದು ಚೆಲ್ಲಾಡಿದೆ. ನೆಲಮಂಗಲದ ಮಾಕಳಿ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ಜೀವ ಹೋಗಿದೆ, ಅದನ್ನ ಲೆಕ್ಕಿಸದೆ ಜನರು ಈರುಳ್ಳಿ ಆಯ್ಕೊಳ್ಳದಲ್ಲಿ ಮಗ್ನರಾಗಿದ್ರು ಅನ್ನೋದೇ ನಿಜಕ್ಕೂ ಕೂಡ ವಿಷಯಗಳಲ್ಲಿ ಗಮನಿಸ್ತಾ ಇರಬಹುದು. ಈರುಳ್ಳಿ ಲಾರಿ ಪಲ್ಟಿಯಾದ ಪರಿಣಾಮ ಒಂದು ಕಡೆ ಚಾಲಕ ಸಾವನ್ನಪ್ಪಿದ್ದಾನೆ. ಅದನ್ನು ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಈರುಳ್ಳಿ ಆಯ್ಕೊಳ್ಳೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಮುಂಜಾನೆ ಬೆಳಿಗ್ಗೆ ಮುಂಜಾನೆ ಆಗಿತ್ತು. ಇಲ್ಲೇ ಇದೆ ಮುಂದೆ ಬರ್ತಾಯಿದ್ದೆ, ಆಟೋ ಓಡಿಸ್ಕೊಂಡು ನಾನು ಆಟೋ ಡ್ರೈವರು ಇಲ್ಲಿ ಬರ್ತಾ ಇದೆ. ಇದು ಗಾಡಿ ಬರ್ತಾ ಇತ್ತು, ಗಾಡಿ ಈರುಳ್ಳಿ ಗಾಡಿ ದೊಡ್ಡಾಗಿತ್ತು. ಅದು ಸೊಲ್ಲಾಪುರದಿಂದ ಯಶವಂತಪುರ ಆರಂಭಿಸಿಗೆ ಹೋಗ್ತಾ ಇತ್ತು. ಅದರಲ್ಲಿ 3 ಜನ ರೈತರಿದ್ರು, ಒಬ್ಬ ಡ್ರೈವರ್ ಇದ್ರು. ಇಲ್ಲಿ ಸಡನ್ ಬರ್ತಾಯಿದ್ರು, ಒಂದು ಆಟೋ ಸಡನ್ ದಬಾಕಂದ. ಅದಾದ ಮೇಲೆ ಏನಾಯ್ತು, ಕ್ಯಾಂಟ್ರ್ ಕಂಟ್ರೋಲ್ ಮಾಡೋಕೆ ಹೋಗಿ ಲೆಫ್ಟಿಗೆ ಬಂದ. ನೋಡಿ ಟೈರ್ ಮಾರ್ಕ್ ಕಾಣಿಸುತ್ತೆ ನಿಮಗೆ, ಟೈರ್ ಮಾರ್ಕ್ ಕಾಣುತ್ತೆ. ಲೆಫ್ಟಿಗೆ ಬಂದ, ದಬಾಕೊಂಡು ಬಟ್ಟೆ ಹೊಡಿತು. ಗಾಡಿಯಲ್ಲಿ ಈರುಳ್ಳಿ ಮಟ್ಟ ಆ ಕಡೆ ಹೋಯ್ತು. 2 ಬೈಕ್ ಹಿಂದೆ ಬರ್ತಾಯಿದ್ದು. ಒಂದು ಬೈಕ್ ಹೊರಿದ ತಕ್ಷಣ ಅವನು ಸ್ಪಾಟ್ ಆಗಿ ಗಾಡಿ ಕೆಳಗೆ ದಬಾಕಂಡ. ಇನ್ನೊಬ್ಬಗೆ ಏನಾಗಿದೆ, ಮಂಡಿ ಹಿಟ್ಟಿಗೆ ಗಾಡಿ ಹಿಟ್ಟಾಗಿದೆ. ಆಯ್ತಾ, ಇಮಿಡಿಯೇಟ್ಲಿ ನಾನು ಫೋನ್ ಮಾಡಿದೆ, ಅವನಂಟು ಫೋನ್ ಮಾಡಿದೆ, ಮತ್ತು ಮಾಹಿತಿ ಸ್ಟೇಷನ್ಗೆ ಫೋನ್ ಮಾಡಿದೆ. ಇಮಿಡಿಯೆಲ್ಲ ಪೊಲೀಸರು ಬಂದರು, ಈ ಕಡೆ ಎಲ್ಲ ಮಾಡಿದ್ರು. ಐಟೆಲ್ಲ ಫುಲ್ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿದ್ರು. ನೀವು ಏನಾಯ್ತು, ಈರುಳ್ಳಿ ಕ್ಲಿಯರ್ ಮಾಡಿದೀವ, ಎಲ್ಲ ಫುಲ್ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಬಟ್ ಏನಂದ್ರೆ ಒಂದು ಜೀವ ಹೋಗಿದೆ, ಇನ್ನೊಬ್ಬ ಸೀರಿಯಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಲಕ್ಕುಂಡಿ ಗದಗ ಜಿಲ್ಲೆಯ ಈ ಐತಿಹಾಸಿಕ ಗ್ರಾಮ ಇದೀಗ ನಿಧಿಯಿಂದಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ. ತನ್ನ ಮಣ್ಣಲ್ಲಿ ಅಗಾಧ ಸಂಪತ್ತನ್ನ ಇಟ್ಕೊಂಡಿರುವಂತಹ ಊರಿನಲ್ಲಿ ಹೆಜ್ಜೆಗೊಂದು ದೇಗುಲಗಳಿವೆ. ಮನೆಯಲ್ಲಿಯೇ 10 ಅಡಿ ಮುಚ್ಚಿ ಹೋಗಿರುವಂತಹ ದೇಗುಲ ಅದು. 6ನೇ ದಿನಕ್ಕೆ ಕಾಲಿಟ್ಟಿದೆ ಲಕ್ಕುಂಡಿ ನಿಧಿ ಶೋಧ. 5 ದಿನದ ಉತ್ಖನದ ಅನೇಕ ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಪುರಾತನ ಕಾಲದ ಮಡಿಕೆ ಪತ್ತೆಯಿಂದಾಗಿ ಸಂಚಲನ ಸೃಷ್ಟಿಯಾಗಿದೆ. 6ನೇ ದಿನ ಇವತ್ತೂ ಕೂಡ ಅಗೆಯುವಂತಹ ಕಾರ್ಯ ಮುಂದುವರಿಯುತ್ತೆ. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶಿವೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೆ ಜರುಗ್ತಾ ಇದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಬೆಳಗ್ಗೆಯಿಂದಲೇ ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಗದ್ದುಗೆಗೆ ಮಹಾರುದ್ರಾಭಿಷೇಕ, ರಾಜೋಪಚಾರ, ಬಿಲ್ವಾರ್ಚನೆ ಹಾಗೂ ಇತರೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗ ಶ್ರೀಗಳು ಹಾಗೂ ಹಲವರು ಗುರುಹರ ಚರಣರು ಭಾಗಿಯಾಗಿದ್ದರು. ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡುತ್ತಿದ್ದಾರೆ.